ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಖತ್ತಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಈಸಿಯಾಗಿ ಮಾಡ್ಕೊಳ್ಬೋದು, ಟೇಸ್ಟು ಸಖತ್ತಾಗಿರುತ್ತೆ. ಯಾವುದರಿಂದ ಮಾಡಿದ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೆಚ್ಚಾಗಿ ನೋಡಿ, ನಾವು ತರಕಾರಿ ತರೋಕ್ಕೆ ಹೋದಾಗ ಎಲ್ಲ ತರಕಾರಿ ತೊಗೊಂಡ್ಮೇಲೆ ಏನು ಮಾಡ್ತೀವಿ, ಒಂದು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ಅಂತೀವಿ. ಆಗ ಅವ್ರು ಹೇಳಿದ್ರೆ 10 ರೂಪಾಯಿಗೆ ಯಾಕೆ 20 ರೂಪಾಯಿ ಅಥವಾ 30 ರೂಪಾಯಿಗೆ ಇಡೀ ಕಟ್ಟೆ ತೊಗೊಂಡೋಗಿ ಮೇಡಮ್ ಅಂದರು. ನಾವೇನು ಹೇಳ್ತೀವಿ, ಬೇಡ ಅಷ್ಟು ತೊಗೊಂಡೋಗಿ ನಾವೇನು ಮಾಡೋದು ಅಂತ ಹೇಳ್ತೀವಲ್ವಾ. ಈ ವಿಡಿಯೋನ ನೋಡಿದ ಮೇಲೆ, ಅದರಲ್ಲೂ ಈ ರೆಸಿಪಿನ ಏನಾದರೂ ನೀವು ಟ್ರೈ ಮಾಡಿದ್ರಂದರೆ ಖಂಡಿತ ನೀವು ಆ ಥರ ಹೇಳಲ್ಲ. 100% ನೀವು ಇಡೀ ಕಟ್ಟನ್ನು ತೊಗೊಂಡು ಬರ್ತೀರಿ. 2-3 ಕಟ್ಟು ತೊಗೊಂಡು ಬಂದು ಇದನ್ನು ಮತ್ತೆ ಮಾಡಿ ತಿಂತೀರಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಕ್ರಿಸ್ಪಿಯಾಗಿದೆಯೋ, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಗೆ ಯಾರಾದರೂ ನೆಂಟರು ಬಂದರೆ ಇದನ್ನು ಮಾಡಿಕೊಟ್ರೆ ಮತ್ತೆ ನಿಮ್ಮ ಖಂಡಿತ ನಿಮ್ಮ ಹತ್ರ ರೆಸಿಪಿ ಕೇಳ್ತಾರೆ. ಇಂಪ್ರೆಸ್ ಅಂತೂ ಹಾಗೇ ಆಗ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ರೆಸಿಪಿ ಸಿಂಪಲ್ಲಾಗಿದೆ. ಮೊದಲಿಗೆ ಇಲ್ಲೊಂದು 10ರಿಂದ 15 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಪೀಸ್ ಒಂದು 2 ಇಂಚು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸನ್ನು ಹಾಗೆ ಕಟ್ ಮಾಡಿಟ್ಟಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಂದ್ರೆ ಫೈನಾಗಿ ಪೇಸ್ಟ್ ಆಗದಿದ್ದರೂ ಪರವಾಗಿಲ್ಲ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಥರದ ನೀರು ಏನೂ ಹಾಕಬೇಡಿ, ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಯಾವ ಪಾತ್ರೆಯಲ್ಲಿ ನಾವೆಲ್ಲ ಮಿಕ್ಸ್ ಮಾಡಬೇಕಂತಿರ್ತೀವಲ್ಲ ಐಟಮನ್ನು, ಸ್ವಲ್ಪ ದೊಡ್ಡ ಅಗಲ ಪಾತ್ರೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಹಿಂಗು, ಮತ್ತು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಖಾರ ಪುಡಿ ಅಥವಾ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ನೀವು ಉಪ್ಪು ಹಾಕಿದ ಮೇಲೆ ಇದು ಬಿಳಿ ಎಳ್ಳು ಅಂತ ಹೇಳ್ತೀವಲ್ಲ, ಬಿಳಿ ಎಳ್ಳನ್ನು ಒಂದು 2 ಸ್ಪೂನು ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಐಟಮ್ ಹಾಕಿದ ಮೇಲೆ ಇದನ್ನು ಹಾಗೆ ಸೈಡಲ್ಲಿ ಇಡಿ ಪಾತ್ರೆನ. ಈಗ ಸದ್ಯಕ್ಕೆ ಇನ್ನು ಮಿಕ್ಸೆಲ್ಲ ಏನು ಮಾಡೋದು ಬೇಡ. ನೋಡಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ ಎಳ್ಳು. ಇದನ್ನು ಹಾಗೆ ಸೈಡಲ್ಲಿಟ್ಟು, ಇಲ್ಲಿ ನೋಡಿ ನಾನೊಂದು ದೊಡ್ಡ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಬೇರು ಇದಕ್ಕೆ ದಂಟೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದು ನೀರೆಲ್ಲ ತೆಗೆದಿಟ್ಟಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಈ ಥರ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ನೀವು ತೊಗೊಳ್ಬೇಕು. ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅಷ್ಟು ನೀವು ಸೊಪ್ಪನ್ನು ತೊಗೊಳ್ಬೇಕು. ಸೊ ಅದನ್ನೆಲ್ಲ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ದಂಟೇನಾದರೂ ಬೆಳೆದಿದ್ದರೆ, ಅದರ ಕಡ್ಡಿ ಆಗಿದ್ದಿದ್ರೆ ಅದನ್ನು ತೆಗೀರಿ, ಅದು ಚೆನ್ನಾಗಾಗಲ್ಲ. ಎಳ್ತಿದ್ರೆ ತೊಂದರೆ ಇಲ್ಲ. ಈ ಥರ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದೇ ಥರ ನೀವು ಎಷ್ಟು ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀರಲ್ಲ ಅದನ್ನೆಲ್ಲ ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಾಗುತ್ತೆ ಇದು. ಕೊತ್ತಂಬರಿ ಸೊಪ್ಪಲ್ಲಿ ಈ ಥರ ಡಿಶ್ ಮಾಡಿದ್ದು ಗೊತ್ತೇ ಆಗಲ್ಲ ತಿನ್ನೋವಾಗ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪನ್ನು ನಾವು ಖಾಲಿ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಅಥವಾ ಫೈನಲಾಗಿ ಒಂದು ಟಚ್ ಕೊಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಚಟ್ನಿಗಳಲ್ಲಿ. ಸೊ ಇದರಿಂದ ಈ ಥರ ವಡೆ ಒಮ್ಮೆ ಮಾಡಿ ನೋಡಿ, ಕೊತ್ತಂಬರಿ ವಡೆ ತುಂಬ ರುಚಿಯಾಗಿರುತ್ತೆ. ಈಗ ಇದೆಲ್ಲ ಸೊಪ್ಪನ್ನು ನಾನು ಈ ಥರ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನು ಮತ್ತು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತೊಂದು ಏನಂದರೆ ಸೊಪ್ಪು ಸ್ವಲ್ಪ ನೀರನ್ನು ಬಿಡುತ್ತೆ. ಫ್ರೆಶ್ ಆಗಿರೋ ಸೊಪ್ಪು ತೊಗೊಳ್ಳೋದು ಇಂಪಾರ್ಟೆಂಟ್, ಆಯಿತಾ? ಆವಾಗ ಅದು ಚೆನ್ನಾಗಿ ಬರುತ್ತೆ. ಅದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪಾದರೆ ಬಾಡಿದರೆ ಸ್ಮೆಲ್ ಕಡಿಮೆ ಇರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಇದನ್ನು ಹಾಕ್ಕೊಳ್ತಿದ್ದೀನಿ, ಕಡಲೆ ಹಿಟ್ಟು. ಇಲ್ಲಿ ಕ್ವಾಂಟಿಟಿ ಏನಂತ ಹೇಳಿದರೆ, ಇದಕ್ಕೆ ಲೆಕ್ಕಾಚಾರ ಏನಂತ ಹೇಳಿದರೆ, ಅಳತೆ ಎಲ್ಲ ಏನಿಲ್ಲ. ನೀವೆಷ್ಟು ಸೊಪ್ಪು ತೊಗೊಳ್ತೀರೋ ಅದಕ್ಕೆ ಮೇಲೆ ಸರಿಯಾಗಿ ಹಿಟ್ಟು ಹಿಡಿಸುತ್ತೆ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನೊಂದು, ಈಗ ಅಂದಾಜಿಗೆ ಒಂದು 1/4 kg ಜಾಸ್ತಿ ಬೇಕು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪಾದರೆ. ಸೊ ಇಲ್ಲಿ ಸ್ವಲ್ಪ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೇನು ನೀರು ಏನೂ ಹಾಕಲಿಲ್ಲ. ಸೊಪ್ಪಿನ ನೀರು ಇರುತ್ತಲ್ವ, ಅದು ಸರಿಯಾಗಿ ಇದಾಗೋ ತನಕ ಚೆನ್ನಾಗಿ ಈ ಥರ ಕಿವುಚ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಿವುಚಿ ಮಾಡೋದ್ರಿಂದ ಸೊಪ್ಪು ನೀರು ಬಿಡುತ್ತೆ. ಸೊ ನೋಡಿಕೊಂಡು ಆಮೇಲೆ ಈಗ ನೋಡಿ, ಇಲ್ಲಿ ಹಾಕ್ಕೊಂಡೆ ಸ್ವಲ್ಪ ಹಿಟ್ಟನ್ನು ನಾನು. ಹೀಗೆ ಕಲಿಸ್ತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ ಕಲಿಸೋವಾಗ ಅದಕ್ಕೆ ಎಷ್ಟು ಬೇಕಾಗುತ್ತೆ ಸೊಪ್ಪು ಇದು ಅಂಥೇಳಿ ಹಿಟ್ಟು. ಈ ಥರ ಕಲಿಸ್ತಾ ಇರುವಾಗ ಸ್ಟಾರ್ಟಿಂಗಲ್ಲಿ ನೀವು ನೀರೇನು ಹಾಕಬೇಡಿ. ಆಮೇಲೆ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಡ್ರೈ ಇರುತ್ತಲ್ವ, ಆವಾಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಇದನ್ನು ಕಲಿಸ್ಕೊಳ್ಬೇಕು. ಯಾವ ಹದ ಅಂತ ಹೇಳಿದರೆ, ನೀವು ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಕಲಿಸ್ತೀರಲ್ವ ಗಟ್ಟಿಯಾಗಿ, ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಈ ಥರ ಚೆನ್ನಾಗಿ ನೋಡಿ, ಸ್ವಲ್ಪ ನೀರಷ್ಟೇ ಹಾಕ್ಕೊಂಡಿದ್ದೀನಿ. ಒಂದೇ ಸರಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚಪಾತಿ ಹದದಲ್ಲಿ ಕಲಿಸ್ಕೊಳ್ಳಿ. ಮತ್ತು ಇದನ್ನು ಕೈಯಲ್ಲೇ ಕಲಿಸ್ಬೇಕಾಗುತ್ತೆ. ನೀವು ಸ್ಪೂನಲ್ಲಾಗಲಿ ಅಥವಾ ಇದರಲ್ಲೆಲ್ಲ ಕಲಿಸ್ತೀನಿ ಅಂದರೆ ಆಗಲ್ಲ. ಮತ್ತು ಕಡಲೆ ಹಿಟ್ಟು ಹಾಕಕ್ಕೆ ಹೋಗಿ ಸ್ವಲ್ಪ ಅಂಟು ಜಾಸ್ತಿ, ಕೈಗೆಲ್ಲ ಅಂಟುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತು ಲಾಸ್ಟ್ ಹಿಟ್ಟು ಹದ ಬರ್ತಾ ಇರುವಾಗೆ ಅಂಟೋದು ಕಡಿಮೆ ಆಗುತ್ತೆ. ಈಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಬೇಕು. ಹೀಗೆ ಸ್ವಲ್ಪ ಸೇರಿಸ್ಕೊಂಡು
ಕಲಿಸ್ಕೊಳ್ಬೇಕು. ಮತ್ತು ನಿಮಗೆ ಗೊತ್ತಾಗುತ್ತೆ ಕಲಿಸೋವಾಗ. ಈಗ ನಾವು ಕಲಿಸ್ತಾ ಇರುವಾಗ ನೋಡಿ, ಈಗ ಸ್ವಲ್ಪ ಇನ್ನೂ ಅಂಟಂಟಿದೆ ಮತ್ತು ಸೊಪ್ಪು ಜಾಸ್ತಿ ಕಾಣ್ತಾ ಇದೆ, ಹಿಟ್ಟು ಕಡಿಮೆ ಕಾಣ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾವು ಸೇರಿಸ್ಕೊಳ್ಬೋದು. ನಿಮಗೂ ಹಾಗೆ ಕಲಿಸುವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ನೋಡಿ ಹಿಟ್ಟು ಸೊಪ್ಪು ಕಾಣ್ತಾ ಇದೆ ಅಲ್ವಾ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ಹೀಗೆ ನೋಡಿಕೊಂಡು ನೀವು ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಎಕ್ಸಾಕ್ಟ್ ಇಷ್ಟೇ ಕ್ವಾಂಟಿಟಿ ಅಂತ ಹೇಳೋದಕ್ಕಿಂತ ನೀವು ಎಷ್ಟು ತೊಗೊಳ್ತೀರಿ ಸೊಪ್ಪಿನ ಮೇಲೆ ಡಿಪೆಂಡ್ ಆಗಿ, ಅಥವಾ ನೀವು ಹಾಕಿರೋಂಥ ಮಸಾಲೆಗಳಂದರೆ ಈ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ನೀವು ಕೆಲವು ಸತಿ ನೀರೇನಾರು ಹಾಕಿ ಕಡ್ದಿದ್ದಿದ್ರೆ ಅವಾಗೆಲ್ಲ ಸ್ವಲ್ಪ ಸೊಪ್ಪು ಜಾಸ್ತಿ ಬೇಕಾಗುತ್ತೆ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ನೀರು ಹಾಕದೆ ಹಾಗೆ ಡ್ರೈ ಆಗಿ ಮಾಡಿದರೆ ಒಳ್ಳೆಯದಾಗುತ್ತೆ. ನೋಡಿ ಈ ಥರ. ಈಗ ನೋಡಿ ಇದು ಕರೆಕ್ಟಾಗಿದೆ ಹದ. ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಹಾಗೆಯೇ ಮತ್ತು ಕೈಗೆ ಅಂಟೋದನ್ನೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಇನ್ನು ನಮಗೆ ಹಿಟ್ಟಬೇಡಿ, ಇದು ಪರ್ಫೆಕ್ಟಾಗಿದೆ, ನೋಡ್ತಿರ್ಬೋದು ನೀವು. ಈ ಥರ ನೋಡಿ ಲಾಸ್ಟಿಗೆ ಏನು ಮಾಡಬೇಕು ಅಂದರೆ, ಕೈಗೆ ಅಂಟ್ತಾ ಇದೆ ಅಲ್ವಾ. ಸೊ ಇದಕ್ಕೆ ಲಾಸ್ಟಿಗೆ ಆಗುವಾಗ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆನ, ಸನ್ಫ್ಲವರ್ ಆಗಿರಲಿ, ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನು ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ಥರ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿದ್ರೆ ಆಯಿತು ಅಷ್ಟೇ. ನೋಡಿ ಇಲ್ಲಿ ಈಗ ಕೈಗೆಲ್ಲ ಅಷ್ಟು ಹಿಡಿಯೆಲ್ಲ ಎಣ್ಣೆ ಹಾಕಿದ ಮೇಲೆ, ಮತ್ತು ಹಿಟ್ಟು ಸಹ ಹದ ಬಂದಿದೆ, ಗಟ್ಟಿ ಕರೆಕ್ಟಾಗಿದೆ. ಚಪಾತಿಗೆಲ್ಲ ನೋಡಿ ಇದೇ ಹದದಲ್ಲಿ ಕಲಿಸ್ಕೊತೀವಲ್ವ. ಸೊ ಈ ಥರ ಕಲಿಸ್ಕೊಂಡ್ರೆ ಆಯಿತು. ಹಾಗೆ ನಿಮಗೆ ಪಾತ್ರೆಯಲ್ಲಿ ಹಿಡಿದಿದ್ದೆಲ್ಲ ಇದೆಯಲ್ಲ, ಅದು ನೀವು ಕಲಿಸ್ತಾ ಇದ್ದರೆ ಬರಲ್ಲಾಕೆ ಒಂದು ಸ್ಪೂನ್ ಅಥವಾ ಫೋರ್ಕಿಂದ ಈ ಥರ ಎಬ್ಬಿಸ್ಕೊಂಡು ಅದನ್ನು ಹಿಟ್ಟೊಟ್ಟಿಗೆ ಮಿಕ್ಸ್ ಮಾಡಿ, ಇಲ್ಲ ಸುಮ್ಮನೆ ಅಷ್ಟು ವೇಸ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಈ ಥರ ನೋಡಿ ತಕ್ಕೊಂಡ್ರೆ ಆಯ್ತು ಅಷ್ಟೇ. ಅದು ಸ್ಟಾರ್ಟಿಂಗೆಲ್ಲ ಪಸೆ ಇರುತ್ತಲ್ಲ, ಹಾಗಾಗಿ ಗಟ್ಟಿ ನೋಡಿ ಈ ಥರ ಕಲಿಸ್ಕೊಂಡ್ರೆ ಆಯಿತು. ನಮ್ಮ ಹಿಟ್ಟು ರೆಡಿಯಾಗಿದೆ. ಇದನ್ನು ಮತ್ತೆ ನೆನೆಲಿಕ್ಕೆ ಇಡಬೇಕು, ಒಂದು ಅರ್ಧ ಗಂಟೆ ಇಡಬೇಕು, 10 ನಿಮಿಷ ಆ ಥರ ಏನೂ ಇಲ್ಲ. ಕಲಿಸಿದ ತಕ್ಷಣ ಕೂಡಲೇ ನೀವೇನು ಮಾಡ್ಕೊಳ್ಬೋದು. ಈಗ ಏನು ಮಾಡಿ ಅಂದರೆ, ಅಂಗೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು 2 ಕೈಗೆ ಎಣ್ಣೆಯಿಂದ ಹಚ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನೀವು, ಇದು ಸಿಲಿಂಡ್ರಿಕಲ್ ಶೇಪ್ ಬೇಕಾದರೆ ಕೊಡ್ಬೋದು, ಇಲ್ಲ ರೆಕ್ಟ್ಯಾಂಗಲ್ ಶೇಪು, ಯಾವ ಥರ ಶೇಪ್ ಬೇಕಾದರೂ ಕೊಡ್ಬೋದು. ಟ್ರಯಾಂಗಲ್ಲು, ಸುಮ್ಮನೆ ಹೀಗೆ ನಿಮ್ಗೆ ಯಾವುದು ಇಷ್ಟ ಆ ಶೇಪ್. ಇಲ್ಲ ನಾನೊಂದೆರಡು ರೆಕ್ಟ್ಯಾಂಗಲ್ ಶೇಪ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಬೇಕು. ಯಾಕಂತ ಹೇಳಿದರೆ ಇದು ನೀವು ಸ್ಟೀಮ್ ಮಾಡ್ಕೊಳ್ಳೋಕ್ಕಿದೆ. ಹಾಗಾಗಿ ನಿಮ್ಮ ಸ್ಟೀಮರ್ ನೋಡಿಕೊಂಡು ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನೊಂದು 3 ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ. ಕೈ ಡ್ರೈ ಆದರೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಏನಾಗುತ್ತೆ, ಅಂಟುತ್ತೆ ಅದು. ಹಾಗಾಗಿ ಇಲ್ಲಿ ನೋಡಿ, ಇದು ನಾನು ಸಿಲಿಂಡ್ರಿಕಲ್ ಶೇಪಲ್ಲಿ ಒಂದು 3 ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಉಳಿದಿದ್ದು ಹಿಟ್ಟನ್ನೆಲ್ಲ ನೀವು ಇದೇ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಈಸಿಯಾಗಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಹಾಕಿ ಬಿಸಿ ಆಗಲಿಕ್ಕೆ. ಸೊ ಫಸ್ಟಿಗೆ ನೀವು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹಬೆ ಬರಲಿಕ್ಕೆ ಶುರು ಆದಮೇಲೆ ಇದನ್ನು ಎಲ್ಲ ಒಂದೊಂದಾಗಿ ನೀಟಾಗಿ ಇಟ್ಕೊಂಡು ನೀವು ಇಡ್ಲಿ ಎಲ್ಲ ಹೇಗೆ ಬೇಯಿಸ್ಕೊಳ್ತೀರಲ್ಲ ಹಾಗೆ ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ, ಮತ್ತು ಒಂದು 10 to 15 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಒಂದು 25 ಮಿನಿಟ್ಸ್ ಸಾಕಾಗುತ್ತೆ. ಇನ್ ಕೇಸ್ ನೀವು ನೋಡ್ಕೊಳ್ಳಿ, ಇಲ್ಲಾಂದರೆ ಒಂದು 5 ನಿಮಿಷ ಜಾಸ್ತಿ ಇಡಿ. 20 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ಇದು ನೋಡಿ ಇಲ್ಲಿ ಬೆಂದಿದೆ. ಈಗ ನಾನೊಂದು 20 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಲೈಟಾಗಿ ಕ್ರ್ಯಾಕ್ ಆಗಿದೆ, ಕಾಣ್ತಾ ಇರ್ಬೋದು ನಿಮಗೆ ಒಂದು ಬೆಂದಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಬೋದು ಬೇಕಾದರೆ ಟೂತ್ ಪಿಕ್ಕಲ್ಲಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ, ಯಾವುದೇ ಥರ ಅಂಟ್ಕೊಳ್ತಿಲ್ಲ ಏನಿಲ್ಲ, ಕರೆಕ್ಟಾಗಿ ಹೊರಗೆ ಬರ್ತಾಯಿದೆ. ಅದು ನೀಟಾಗಿ ಬೆಂದು ಇಷ್ಟ ಆದರೆ ಸಾಕು. ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಏನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಟ್ಬಿಡಿ. ಕೂಲ್ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಎಷ್ಟು ಗಟ್ಟಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವೀಗ ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ತೆಳುವೂ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಮೀಡಿಯಮ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಇದು. ಯಾರಾದರೂ ಬರ್ತಾರೆ ಗೆಸ್ಟ್ ಅಂದಾಗನೂ ಮಾಡಿಕೊಡ್ಬೋದು. ಇಲ್ಲಾಂದರೆ ಮತ್ತೊಂದು ಏನಂತ ಹೇಳಿದ್ರೆ, ಈಗ ನೀವು ಉಂಡೆ ಮಾಡ್ಕೊಂಡಿರ್ತೀರಲ್ವ, ಇವತ್ತಿಗೆ 1-2 ಉಂಡೆಗಳನ್ನು ಮಾತ್ರ ಕಾಸ್ಕೊಂಡು ಉಳಿದಿದ್ದನ್ನೆಲ್ಲ ಫ್ರಿಜ್ಜಲ್ಲಿಟ್ಟು ಮರುದಿನವೂ ಇದೇ ಥರ ಕಟ್ ಮಾಡಿಕೊಂಡು ನೀವು ಬೇಕಾದಾಗ ಇದನ್ನು ಕಾಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಕಾಸಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು 2-3 ಡೇಸ್ ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ. ಇದು ನೋಡಿ, ಇಲ್ಲಿ ಇಷ್ಟು ದಪ್ಪ ಇದ್ದರೆ ಪರ್ಫೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಇನ್ನೊಂದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಇದರಲ್ಲಿ ನೀವು ಎಲ್ಲದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಮಕ್ಕಳಿಗೆ ಸ್ನ್ಯಾಕ್ಸಿಗಾಗಲಿ ಅಥವಾ ನೀವೆಲ್ಲ ಟ್ರಾವೆಲ್ ಮಾಡ್ತಿರುವಾಗ ಏನಾದರೂ ತಿಂಡಿ ತೊಗೊಂಡು ಹೋಗ್ಬೇಕಂತಿದ್ರು ಈ ಥರ ಮಾಡ್ಬೋದು. ಇದು ನನಗೆ ಪೂನಾದಲ್ಲಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಸೊ ಈ ರೆಸಿಪಿ ಹೇಳ್ಕೊಡೋ ಮುಂಚೆ ನಾನು ಸಹ ಹಾಗೆ ಅಂದ್ಕೊಳ್ತಿದ್ದೆ, ಇಷ್ಟಿಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡು ಏನು ಮಾಡೋದು ಅಂತ. ಬಟ್ ಈ ರೆಸಿಪಿ ಗೊತ್ತಾದ್ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದ್ರೆ, ಫ್ರೆಶ್ಶಾಗಿ ಸೀಸನ್ ಟೈಮಲ್ಲೆಲ್ಲ ಚೆನ್ನಾಗಿ ಸಿಗುತ್ತಲ್ವ. ಸೊ ಅವಾಗ ಇದನ್ನು ತೊಗೊಂಡು ಬಂದು ಮಾಡ್ತಾಯಿರ್ತೀನಿ. ಇದು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕ್ಕೊಂಡು ಹಾಕಿದ ತಕ್ಷಣ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇದು ಮಾಡೋಕ್ಕೆ ಅಂತ ಮಗ್ಚ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಬಿಡಿ, ಅದಕ್ಕಾದ್ಮೇಲೆ ಅದನ್ನು ಲೈಟಾಗಿ ನೀವು ಹಾಕ್ಕೊಂಡು 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ಇಲ್ಲಿ ಈ ಥರ ಸ್ವಲ್ಪ ಹೊತ್ತು ಅದನ್ನು ನೀವು ಇದು ಮಾಡಬೇಕು, ಬಿಡಬೇಕು. ಚೆನ್ನಾಗಿ ಕಾದ್ಮೇಲೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ.
ಇಲ್ಲಾಂದರೆ ಅದು ಪೀಸ್ ಆಗುತ್ತೆ ಅಥವಾ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ಥರ ನೀವು ಕಟ್ ಮಾಡಿಟ್ಕೊಂಡು ಎಲ್ಲದನ್ನು ಕಾಸ್ಕೊಂಡ್ರೆ ಆಯಿತು ಅಷ್ಟೇ. ಸಖತ್ತಾಗಿರುತ್ತೆ ಇದು. ಈ ಥರ ಕಾಯುವಾಗ ಮತ್ತು ಆ ಕೊತ್ತಂಬರಿ ಸೊಪ್ಪು ಪರಿಮಳನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡ್ತಿರ್ಬೋದು. ಇನ್ನೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಬರೋ ತನಕ ಇದನ್ನು ಕಾಸ್ಕೊಳ್ಬೇಕು ನೀವು. ಹಾಗೆಯೇ ಇದನ್ನು ನೀವು ಸ್ನ್ಯಾಕ್ಸ್ ಥರ ಇದನ್ನು ಸ್ಟೋರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡಿ ಅದು ಈ ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿ ಚಹಾದೊಟ್ಟಿ ಕಾಫಿ ದೊಟ್ಟಿಗೆಲ್ಲ ಇದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಮಾಡಿ ಇಟ್ಕೊಂಡು ಬಿಡ್ಬೋದು. ನೀವು ಫ್ರೀ ಟೈಮ್ ಇದ್ದಾಗ ಮಾಡಿಟ್ಕೊಂಡ್ರೆ ಬೇಕಂದಾಗ ಇದು ಮಾಡ್ಕೊಂಡು ತಿನ್ಬೋದು. ನೋಡಿ ಇಲ್ಲಿ ಇಷ್ಟು ಕಲರ್ ಬಂದರೆ ಸಾಕು. ಈ ಥರ ಬಂದುಬಿಟ್ರೆ ಆಯಿತು. ಮತ್ತು ಇದನ್ನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಏನಂತ ಹೇಳಿದರೆ ಚೆನ್ನಾಗಿದೆ ಬಟ್ ಆಯಿಲಲ್ಲಿ ಫ್ರೈ ಮಾಡಿದ್ದು ನಿಮಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತೇಳಿದರೆ ನೀವು ಇದನ್ನು ಬೇರೆ ನಾರ್ಮಲ್ ಎಲ್ಲ ಇದ್ರ ಥರ ಇದೆಲ್ಲ ಮಾಡ್ತಿರಲ್ಲ ಜಿಗುಜ್ಜು ಇದೆಲ್ಲ ಕಲ್ಲಲ್ಲೆಲ್ಲ ಇಡ್ತೀವಲ್ಲ ಅದೇ ಥರ ಶಾಲೋ ಫ್ರೈ ಸಹ ಮಾಡ್ಕೊಂಡು ತಿನ್ಬೋದು. ಪ್ಯಾನಲ್ಲಿ ಅಥವಾ ತವಾ ಮೇಲಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈನೂ ಮಾಡ್ಕೊಂಡು ತಿನ್ಬೋದು. ಅದು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಸೊ ಇದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇದನ್ನು ಟ್ರೈ ಮಾಡೋದನ್ನು ಮಿಸ್ ಮಾಡಲೇಬೇಡಿ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಇದನ್ನು ಮೊದಲೆಲ್ಲಾದರೂ ತಿಂದಿದ್ರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.